ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿಫಲಲು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಸಿಂಹರಾಶಿಯವರ ಹಾಗೂ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಮುಂದುವರಿಯೋಣ. ಸಿಂಹರಾಶಿಯವರ ಜೀವನ ಒಂದು ಸಾದಾ ಸರಳ ಹಾದಿಯೆಲ್ಲ ಸಾಗುವುದಿಲ್ಲ. ಅದು ಏರುಪೇರುಗಳಿಂದ ಕೂಡಿದ, ಕೆಲವೊಮ್ಮೆ ಕಠಿಣ, ಕೆಲವೊಮ್ಮೆ ಅದ್ಭುತ ಸಂತೋಷವನ್ನು ನೀಡುವ ವಿಶಿಷ್ಟ ಪ್ರಯಾಣವಾಗಿರುತ್ತದೆ. ಇವರಿಗೆ ಕಷ್ಟವೂ ಬರುತ್ತದೆ, ದುಃಖವೂ ಬರುತ್ತದೆ. ಆದರೆ ಅದೇ ಸಮಯದಲ್ಲಿ ಸುಖ, ಗೌರವ, ಯಶಸ್ಸು ಮತ್ತು ಮಾನಸಮ್ಮಾನವು ಅವರ ಜೀವನದ ಭಾಗವಾಗಿರುತ್ತದೆ. ಸಿಂಹರಾಶಿಯವರ ಹೃದಯ ದೊಡ್ಡದು. ಅವರು ಸ್ವಭಾವತಃ ನಾಯಕತ್ವ ಗುಣ ಹೊಂದಿರುವವರು. ಆದರೆ ಕೆಲವೊಮ್ಮೆ ಅದೇ ಗುಣ ಅವರಿಗೆ ಸಮಸ್ಯೆಯಾಗಿ ತಿರುಗಬಹುದು. ಸಿಂಹರಾಶಿಯವರು ಒಳ್ಳೆಯವರೇ ಅಥವಾ ಕೆಟ್ಟವರೇ ಎಂಬ ಪ್ರಶ್ನೆಗೆ ನೇರ ಉತ್ತರವಿಲ್ಲ. ಅವರು ಹೃದಯದಿಂದ ಒಳ್ಳೆಯವರು, ಆದರೆ ಅವರ ಅಹಂಕಾರ, ಸ್ವಾಭಿಮಾನ ಮತ್ತು ತಾವು ಯಾವಾಗಲೂ ಸರಿಯೇ ಎಂಬ ಭಾವನೆ ಕೆಲವೊಮ್ಮೆ ಅವರನ್ನು ಕೆಟ್ಟವರಂತೆ ತೋರಿಸುತ್ತದೆ. ಅವರು ಯಾರಿಗಾದರೂ ಸಹಾಯ ಮಾಡಬೇಕೆಂದರೆ ಸಂಪೂರ್ಣವಾಗಿ ಮಾಡುತ್ತಾರೆ. ಆದರೆ ಯಾರಾದರೂ ಅವರನ್ನು ಅವಮಾನಿಸಿದರೆ ಅಥವಾ ಗೌರವ ಕೊಡದಿದ್ದರೆ ಅದನ್ನು ಅವರು ಎಂದಿಗೂ ಮರೆತೇ ಬಿಡುವುದಿಲ್ಲ. ಈ ಗುಣವೇ ಅವರ ಜೀವನದಲ್ಲಿ ಕಷ್ಟಗಳನ್ನು ತರಬಹುದು. ಜೀವನದ ಆರಂಭದಲ್ಲಿ ಸಿಂಹರಾಶಿಯವರಿಗೆ ಹೆಚ್ಚು ಸಂಕಷ್ಟಗಳು ಎದುರಾಗುತ್ತವೆ. ಕುಟುಂಬದಲ್ಲಿ ಅರ್ಥದ ಕೊರತೆ, ಹಣಕಾಸಿನ ತೊಂದರೆ, ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಸಿಗದ ಅವಕಾಶಗಳು ಇವರನ್ನು ಒತ್ತಡಕ್ಕೆ ಒಳಪಡಿಸುತ್ತವೆ. ಆದರೆ ಈ ಕಷ್ಟಗಳೇ ಅವರನ್ನು ಗಟ್ಟಿಯಾದ ವ್ಯಕ್ತಿಯಾಗಿ ರೂಪಿಸುತ್ತವೆ. ಅವರು ಹಿಂಜರಿಯುವುದಿಲ್ಲ, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಮತ್ತೆ ಮತ್ತೆ ಪ್ರಯತ್ನಿಸುತ್ತಾರೆ. ಇದೇ ಅವರ ಶಕ್ತಿ. ಹಣಕಾಸಿನ ವಿಷಯದಲ್ಲಿ ಸಿಂಹರಾಶಿಯವರು ಒಂದೇ ರೀತಿಯಲ್ಲಿರಲ್ಲ. ಕೆಲವೊಮ್ಮೆ ತುಂಬಾ ಹಣ ಬರುತ್ತದೆ, ಮತ್ತೊಮ್ಮೆ ಅಕಸ್ಮಾತ್ ಖರ್ಚುಗಳು ಹೆಚ್ಚಾಗಿ ಹಣ ಕೈಯಲ್ಲುಳಿಯುವುದಿಲ್ಲ. ಆದರೆ ಅವರು ಸಂಪೂರ್ಣವಾಗಿ ದಾರಿದ್ರ್ಯದಲ್ಲಿ ಬದುಕುವವರಲ್ಲ. ಸಮಯ ಬಂದಾಗ ದೊಡ್ಡ ಅವಕಾಶಗಳು ಬರುತ್ತವೆ ಮತ್ತು ಅದರಿಂದ ಅವರು ಮತ್ತೆ ಮೇಲೇಳುತ್ತಾರೆ. ಆಸ್ತಿ, ಮನೆ, ವಾಹನ ಇವೆಲ್ಲವೂ ಜೀವನದ ಒಂದು ಹಂತದಲ್ಲಿ ದೊರೆಯುವ ಸಾಧ್ಯತೆ ಹೆಚ್ಚು. ಸಂಬಂಧಗಳ ವಿಷಯದಲ್ಲಿ ಸಿಂಹರಾಶಿಯವರು ತುಂಬಾ ನಿಷ್ಠಾವಂತರು. ಅವರು ಪ್ರೀತಿಸಿದವರಿಗಾಗಿ ಏನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಅವರ ಕೋಪ ಮತ್ತು ಸ್ವಭಾವದ ಗಟ್ಟಿತನದಿಂದ ಕೆಲವೊಮ್ಮೆ ಸಂಬಂಧಗಳು ಮುರಿಯಬಹುದು. ಸ್ನೇಹಿತರಲ್ಲಿ ಅವರು ವಿಶ್ವಾಸಾರ್ಹರು, ಆದರೆ ಯಾರಾದರೂ ಅವರನ್ನು ಮೋಸ ಮಾಡಿದರೆ ಆ ಸಂಬಂಧವನ್ನು ಸಂಪೂರ್ಣವಾಗಿ ಮುರಿದುಬಿಡುತ್ತಾರೆ. ಕುಟುಂಬದಲ್ಲಿ ಗೌರವವನ್ನು ಬಯಸುತ್ತಾರೆ. ಅದನ್ನು ಪಡೆಯಲು ಕೆಲವೊಮ್ಮೆ ಹೋರಾಡಬೇಕಾಗುತ್ತದೆ. ಮನಸ್ಸಿನ ವಿಷಯದಲ್ಲಿ ಸಿಂಹರಾಶಿಯವರು ಬಲಿಷ್ಠರು, ಆದರೆ ಒಳಗಿಂದ ತುಂಬಾ ಭಾವನಾತ್ಮಕವಾಗಿರುತ್ತಾರೆ. ಹೊರಗೆ ಅವರು ಗಟ್ಟಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ, ಆದರೆ ಒಳಗೆ ಅವರಿಗೆ ನೋವು, ಆತಂಕ, ಭಯ ಇವೆಲ್ಲವೂ ಇರುತ್ತವೆ. ಅವರು ತಮ್ಮ ಸಮಸ್ಯೆಗಳನ್ನು ಯಾರಿಗೂ ಹೇಳುವುದಿಲ್ಲ, ತಾವೇ ಎದುರಿಸುತ್ತಾರೆ. ಇದರಿಂದ ಕೆಲವೊಮ್ಮೆ ಒಂಟಿತನ ಹೆಚ್ಚಾಗಬಹುದು. ಕೆಲಸ ಮತ್ತು ಉದ್ಯೋಗದಲ್ಲಿ ಸಿಂಹರಾಶಿಯವರು ಮುಂದೆ ಬರಲು ಇಷ್ಟಪಡುವವರು. ನಾಯಕತ್ವದ ಸ್ಥಾನಗಳು, ಅಧಿಕಾರವಿರುವ ಕೆಲಸಗಳು ಇವರಿಗೆ ಸೂಕ್ತವಾಗಿರುತ್ತವೆ. ಅವರು ಯಾವ ಕೆಲಸವನ್ನೇ ಮಾಡಿದರೂ ಅದರಲ್ಲಿ ತಮ್ಮದೇ ಆದ ಗುರುತು ಮೂಡಿಸುತ್ತಾರೆ. ಆದರೆ ಸಹಕಾರದ ಮನೋಭಾವ ಕಡಿಮೆ ಇದ್ದರೆ ಸಮಸ್ಯೆಗಳುಂಟಾಗಬಹುದು. ಸಹನೆ ಮತ್ತು ಸಮತೋಲನವನ್ನು ಕಲಿತರೆ ಅವರು ದೊಡ್ಡ ಮಟ್ಟದ ಯಶಸ್ಸು ಪಡೆಯಬಹುದು. ಜೀವನದ ಮಧ್ಯಭಾಗದಲ್ಲಿ ಸಿಂಹರಾಶಿಯವರಿಗೆ ದೊಡ್ಡ ಬದಲಾವಣೆಗಳು ಬರುತ್ತವೆ. ಹಿಂದಿನ ಕಷ್ಟಗಳಿಗೆ ಪ್ರತಿಫಲವಾಗಿ ಯಶಸ್ಸು ಕಾಣಲು ಪ್ರಾರಂಭಿಸುತ್ತಾರೆ. ಹಣಕಾಸು ಸುಧಾರಿಸುತ್ತದೆ, ಕುಟುಂಬದಲ್ಲಿ ಸ್ಥಿರತೆ ಬರುತ್ತದೆ, ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಈ ಸಮಯದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಅವರ ಭವಿಷ್ಯವನ್ನು ನಿರ್ಧರಿಸುತ್ತವೆ. ವೃದ್ಧಾಪ್ಯದ ಕಡೆಗೆ ಸಾಗುವಾಗ ಸಿಂಹರಾಶಿಯವರು ಶಾಂತ ಜೀವನವನ್ನು ಬಯಸುತ್ತಾರೆ. ಹಿಂದಿನ ಹೋರಾಟಗಳ ಫಲವಾಗಿ ಅವರು ಸ್ಥಿರ ಜೀವನವನ್ನು ಹೊಂದಿರುತ್ತಾರೆ. ಆದರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಮನಸ್ಸಿನ ಶಾಂತಿ ಮತ್ತು ಆತ್ಮತೃಪ್ತಿ ಅವರಿಗೆ ಮುಖ್ಯವಾಗುತ್ತದೆ. ಒಟ್ಟಿನಲ್ಲಿ ಸಿಂಹರಾಶಿಯವರ ಜೀವನ ಕಷ್ಟ-ಸುಖಗಳ ಸಮನ್ವಯ. ಅವರು ಬಿದ್ದರೂ ಮತ್ತೆ ಎದ್ದುಕೊಳ್ಳುವ ಶಕ್ತಿ ಹೊಂದಿರುವವರು. ಒಳ್ಳೆಯ ಗುಣಗಳು ಹೆಚ್ಚು ಇದ್ದರೂ ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಿಸಬೇಕು. ಅದನ್ನು ಸಾಧಿಸಿದರೆ ಅವರು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡುತ್ತಾರೆ. ಅವರ ಜೀವನದಲ್ಲಿ ಏನೇನಾಗುತ್ತೆ ಎಂದರೆ, ಮೊದಲಿಗೆ ಪರೀಕ್ಷೆಗಳು, ನಂತರ ಪ್ರಯತ್ನ, ನಂತರ ಯಶಸ್ಸು ಮತ್ತು ಕೊನೆಯಲ್ಲಿ ಗೌರವ ಮತ್ತು ನೆಮ್ಮದಿ. ರಾಶಿಫಲಲು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಮ್ಮ ರಾಶಿಯ ಭವಿಷ್ಯ ತಿಳಿದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸು, ಉದ್ಯೋಗ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ ಮುಂಚೆ ಮಾಹಿತಿ ನೀಡಿ ನಷ್ಟ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಧನ್ಯವಾದಗಳು.